ಝೊಮ್ಯಾಟೊ ಕಂಪನಿ ಕೂಡ ಬಾಟಮ್ ಅಲ್ಲಿ ಇದೆ, ಒಳ್ಳೆ ಚೆನ್ನಾಗೇ ಇದೆ. ಎಷ್ಟು ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ಈ ಮಂತ್? 10% ಮೇಲೆ ಹೋಗಿದೆ ಸರಿನಾ, ಒಳ್ಳೆ ಬಾಟಮ್ ಅಲ್ಲೇ ಇದೆ. ಯಾವುದೇ ಕಾರಣಕ್ಕೂ ಕೂಡ ಇದೇ ಬಾಟಮ್ ಇದೇ ಟಾಪ್ ಅಂತ ಯಾರ ಕೈಲೂ ಕೂಡ ಕಂಡಿಡಿಯಕ್ಕಾಗಲ್ಲ. ಹಾಗಾಗಿ ನೀವೇನ್ ಮಾಡ್ಬೇಕು, ಒಂದು ಒಳ್ಳೆ ಕಂಪ್ನಿ, ಫಂಡಮೆಂಟಲ್ ಸ್ಟ್ರಾಂಗ್ ಕಂಪ್ನಿ, ಒಂದು 15-20% ಬಿದ್ದ ತಕ್ಷಣ ನೀವು ಇನ್ವೆಸ್ಟ್ ಮಾಡಬೇಕು. ನೀವು ಒಂದು 15-20% ನಿಮ್ಮ ಅಮೌಂಟ್ ಇನ್ವೆಸ್ಟ್ ಮಾಡಬೇಕು ಸರಿನಾ. ಮಾರ್ಕೆಟ್ ಬೀಳ್ತಾ ಇದ್ದಂಗೆ ಒಳ್ಳೊಳ್ಳೆ ಕಂಪ್ನಿಗಳನ್ನ ಆಯ್ಕೆ ಮಾಡ್ಕೊಂಡು ಅದ್ರಲ್ಲಿ ಎಸ್ ಐ ಪಿ ಮಾಡೋ ತರ ಒಂದು 15-20% ಆಗ್ತಾ ಹೋಗ್ಬೇಕು ಸರಿನಾ. ಒಳ್ಳೆ ಡಿಮ್ಯಾಂಡ್ ಝೋನ್ ಅಲ್ಲೇ ಬಿದ್ದಿದೆ. ಇವೆಲ್ಲ ನಾನು ಝೋನ್ ಹಾಕೊಂಡಿರೋದು, ನಾನು ಯಾವುದೇ ರೀತಿ ಇಂಡಿಕೇಟರ್ಗಳನ್ನ ನಂಬಲ್ಲ. ಅಂಡ್ ಯಾವುದೇ ರೀತಿ ಟೆಕ್ನಿಕಲ್ ಅನಾಲಿಸಿಸ್ ನಾನು ಜಾಸ್ತಿ ಯೂಸ್ ಮಾಡಕ್ ಹೋಗಲ್ಲ. ಯಾಕೆಂತ ಹೇಳಿದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಯೂಸ್ ಆಗೋದೇ ಒಂದು 30-40% ಅಷ್ಟೇ. ಹಾಗಾಗಿ ನಾನು ಝೋನ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಫಂಡಮೆಂಟಲ್ ಸ್ಟ್ರಾಂಗ್ ಕಂಪ್ನಿಗಳಲ್ಲಿ. ಒಳ್ಳೆ ಬಾಟಮ್ ಅಲ್ಲೇ ಇದೆ. ಎಷ್ಟು ಪರ್ಸೆಂಟ್ ಬಿದ್ದಿದೆ ಆರ್ ಟಿ ಎಂ ಐ ಇಂದ ನಿಫ್ಟಿ, ಸಾರಿ ಝೊಮ್ಯಾಟೊ. ಒಳ್ಳೆ ಕಂಪ್ನಿ ಚೆನ್ನಾಗಿದೆ. 30-35% ಅಥವಾ 40% ಬಿದ್ದಿತ್ತು ಕಂಪ್ನಿ, ಒಳ್ಳೆ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ಈ ಮಂತ್ ಮೇಲೆ ಹೋಗ್ತಾ ಇದೆ, ಏಪ್ರಿಲ್ ಮಂತ್. ಇದು ಒಂದು 15 ಎಲ್ಲಿ ಬಿದ್ದಿದೆಯೋ ಅಲ್ಲಿಗೆ ಹೋದ್ರು ಕೂಡ 40-45% ರಿಟರ್ನ್ ಸಿಗುತ್ತೆ ಫ್ಯೂಚರ್ಸ್ ಅಲ್ಲಿ. ಒಂದೊಂದು ವರ್ಷದ ಕಾಯ್ಬೇಕು ನೀವು. ಒಳ್ಳೆ ಬಾಟಮ್ ಝೋನಿಗೆ ಬಿದ್ದಿತ್ತು ಆ ಸಲ, ಇಲ್ಲಿ ನೋಡಿ ಈ ಪಾಯಿಂಟ್ ಅಲ್ಲಿ ಬಿದ್ದಿತ್ತು, ಮತ್ತೆ ಮೇಲೆ ಹೋಗಿದೆ, ಮತ್ತೆ ಕೆಳಗಡೆ ಬಿದ್ದಿದೆ. ತುಂಬಾ ಚೆನ್ನಾಗಿದೆ ಝೊಮ್ಯಾಟೊ ಕಂಪ್ನಿ, ಎದ್ರಾಕ್ ಹೋಗ್ಬೇಡಿ. ಒಳ್ಳೆ ಬಾಟಮ್ ಅಲ್ಲೇ ಇದೆ. ಬಾಟಮ್ ಅಲ್ಲಿ ತಗೊಂಡು ಟಾಪಲ್ ಮಾಡ್ಬೇಕು ಸರಿನಾ. ಒಳ್ಳೆ ಡಿಮ್ಯಾಂಡ್ ಝೋನ್ ಅಲ್ಲೇ ಇದೆ. ಝೊಮ್ಯಾಟೊ ಶೇರ್ಸ್ ಕೂಡ ತಗೊಳ್ಳಿ. ಇದು ಡಿಮ್ಯಾಂಡ್ ಝೋನ್, ಸೆಲ್ಲರ್ಸ್ ಝೋನ್. ಮಿನಿಮಮ್ ಅಂದ್ರೆ ಕೂಡ 3-4 ತಿಂಗಳು ಹೋಲ್ಡ್ ಮಾಡಲೇಬೇಕು.